ಇಲ್ಲಿ ವಾಟರ್ ಸೋಲಬಲ್ಲಿ ಇವರಿಗೆ ಡೆಮೋ ಕೊಡ್ತಾ ಇದ್ರಿ. ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್. ಊರು? ಕುರುಬ್ರಳ್ಳಿ, ಹೊಸಕೋಟೆ ತಾಲೂಕಾ? ಹಾಂ, ಹೊಸಕೋಟೆ. ಶಾಮಂತಿಗೆ ಸ್ಪ್ರೇ ಕೊಡ್ತಾ ಇದ್ರಿ. ಹೂವು ಮಗ್ಗಲ ಸಕ್ಕತ್ತೆ ಬರುತ್ತೆ. ಆನ್ ಮಾಡಿ ಪರವಾಗಿಲ್ಲ. ನೋಡಿ, ನೀಟಾಗಿ ಡಿಸಾಲ್ವ್ ಆಗಿದೆ, ಕರಗಿದೆ ಸೊಲ್ಯೂಷನ್. ಸಾಕು ಡೆಮೋ ಮಾಡೋದು ಚೆನ್ನಾಗಿ. ವೆರೈಟಿ ಯಾವ್ದಿದು? ಇದು ಬಿ ವೈಟ್. ಬಿ ವೈಟ್. ಎಷ್ಟು ದಿವಸ ಆಗಿದೆ ಗಿಡಕ್ಕೆ? ಗಿಡಕ್ಕೆ ಎರಡೂವರೆ ತಿಂಗಳಕ್ಕಿಂತ ಕಡಿಮೆ ಇದೆ. ಹೌದು. ಇದು ಹೊಡೆದ ಮೇಲೆ ನಿಮ್ಗೆ ಗಿಡ ಯಾವ ತರ ಕಾಣಿಸ್ತಾ ಇದೆ? ಈಗ ನೀವೇ ನೋಡ್ಬೋದು, ಆ ಗಿಡ ಆ ಸಾಲು ಗ್ರೀನಿಶ್ ಕಡಿಮೆ ಇದೆ, ಈ ಸಾಲು ಗ್ರೀನಿಶ್ ಜಾಸ್ತಿ ಇದೆ. ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದು ಹೊಡ್ಯಕ್ ಮುಂಚೆ ಗಿಡ ಯಾವ ತರ ಇತ್ತು? ಅದೇ ಸ್ವಲ್ಪ ಕಡಿಮೆನೆ. ಗಿಡ ಡೆವಲಪ್ಮೆಂಟ್ ಯಾವ ತರ ಇತ್ತು? ಅದಕ್ಕಿಂತ ಡೆವಲಪ್ಮೆಂಟ್ ಕಮ್ಮಿ ಇತ್ತಾ ಜಾಸ್ತಿ ಇತ್ತಾ? ಕಡಿಮೆ ಇತ್ತು. ಗ್ರೀನಿಶ್ ಚೆನ್ನಾಗಿದೆ, ಸ್ಟೆಂಪ್ಗಳೆಲ್ಲ ಚೆನ್ನಾಗಿ ನೋಡಿ ನೋಡಿರತ್ರೆ. ಮಗ್ಗುಗಳು ಪ್ರೊಡಕ್ಷನ್, ಅದೇ ಎಲ್ಲ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿದೆ. ಮೇನ್ ಪ್ರೊಡಕ್ಷನ್ ಕಚ್ಬೇಕು ನಿಮ್ಗೆ. ಪ್ರೊಡಕ್ಷನ್ ಚೆನ್ನಾಗಿದೆ. ಫುಲ್ ಗ್ರೀನಿಶ್ ಲಾಕ್ ಚೆನ್ನಾಗಿ ಬರ್ತೈತೆ, ಮೊಗ್ಗು ಚೆನ್ನಾಗಿದೆ. ಅದಕ್ಕೆ ಈ ಗಿಡಕ್ಕೆ ಹೇಗಿದೆ? 2 ಸಾಲ ವೀಕ್ ಇತ್ತು, ಆ ವೀಕ್ ಇರೋ ಗಿಡಕ್ಕೆ ಹೊಡೆದಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ ಹೊಟ್ಟೆ ಟೈಮಲ್ಲೇ. ನೋಡಿ, ನೋಡೋಣ ಕ್ರಾಪು. ತರ ಇದೆ ಸರ್. ಈ ಸಾಲು ಗ್ರೀನಿಶ್ ಕಡಿಮೆ ಇದೆ, ಈ ಸಾಲು ಟ್ರಿಪಲ್ ಸೈಜು ತೂಕ ಅಲ್ಲ. ಇದು ನಾವು ಹೊಡೆದಿರೋ ಸಾಲು ಡಿಫ್ರೆನ್ಸ್, ಗಿಡ ಜಾಸ್ತಿ ಗ್ರೀನಿಶ್ ಇದೆ, ಮತ್ತೆ ಹೂವು ಕ್ವಾಲಿಟಿ ಚೆನ್ನಾಗಿದೆ. ಸೈಜ್ ಹೂವು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಸೈಜ್ ಜಾಸ್ತಿ ನೋಡ್ರಿ, ಅದು ಕಂಟ್ರೋಲು. ಸೈಜ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮತ್ತೆ ಸ್ಟೆಮ್ಮು ಅಷ್ಟೇ. ಕಡ್ಡಿ ಯಾವ ಥರ ಇದೆ? ಕಡ್ಡಿ ಸೈಜ್ ಚೆನ್ನಾಗಿದೆ ಸರ್. ದಪ್ಪ ಇದೆಯಾ? ಅದು ಯೂಸ್ ಮಾಡಿಲ್ಲ. ಇದು ಯೂಸ್ ಮಾಡಿಲ್ಲ. ಇದು ಹೂವನು ಸೈಜು? ಹೂವು ಸೈಜು ಕಂಪೇರ್ ಜಾಸ್ತಿ ಇದೆ. ಪ್ರೈಸ್ ಏನಿದೆ ಮಾರ್ಕೆಟ್ ಪ್ರೈಸ್ ಈಗ? ಮಾರ್ಕೆಟ್ ಪ್ರೈಸ್ ಇವಾಗ 200-250 ಇದೆ ಸರ್. ಟಾಪಲ್ಲಿ ಹೋಗ್ತಾ ಇದೆಯಾ ಮಾರ್ಕೆಟಲ್ಲಿ? ಬೇರೆ ಇದು ಫ್ಲವರ್ಸ್ ರೇಟ್, ನಿಮ್ಮ ಫ್ಲವರ್ ತೋಟ ರೇಟ್ ಹೇಗಿದೆ? ಎಷ್ಟಿದೆ ಡಿಫ್ರೆನ್ಸ್? ಡಿಫ್ರೆನ್ಸ್ ಇದೆ ಸರ್. ಎಷ್ಟಿದೆ? 30-40 ಇದೆ ಸರ್ ಡಿಫ್ರೆನ್ಸ್. 30 ಪ್ಲಸ್ ಜಾಸ್ತಿ ಇದೆ. 30 ಪ್ಲಸ್ ಜಾಸ್ತಿ ಇದೆ. ನಿಮ್ಮದು 200 250 ಹೋಗ್ತಾ ಇದೆಯಾ? ಮಾರ್ಕೆಟ್ ಪ್ರೈಸ್ 200 ಇದೆ. ಟಾಪ್ ರೇಟ್. ಮತ್ತೆ ನೀವು ಯೂಸ್ ಮಾಡಿದ್ರೆ ಮತ್ತೆ ಅದನ್ನ ಪ್ರಾಡಕ್ಟ್ ಟ್ರಿಪಲ್ ಯೂಸ್ ಮಾಡಿದೆ ಸರ್. ನೋಡಿ, ಅವರು ನೆಕ್ಸ್ಟ್ ನ್ಯೂಟ್ರಸಲ್ಲಿ ವಾಟರ್ ಸಾಲ್ಬಲ್ ಸ್ಪ್ರೇ ಡೆಮೋ ಕೊಟ್ಟಿದ್ರೆ 20 ದಿವಸ 1 ಮಂತ್ ಹಿಂದ್ಗಡೆ ಕೊಟ್ಟಿದ್ರು. ಇದಕ್ಕೆ ಸ್ಪ್ರೇ ಮಾಡಿದ್ದಾರೆ. ಅದ್ರ ರಿಸಲ್ಟ್ ನೋಡ್ಕೊಂಡು ಮತ್ತೆ ಇವರು ಬಕೆಟ್ಸ್ ತೊಗೊಂಡು, ಎಷ್ಟು ಬಕೆಟ್ಸ್ ಕೊಟ್ಟಿದ್ದೀರಾ? 2 ಬಕೆಟ್ಸ್ ತೊಗೊಂಡು ಮತ್ತೆ ಡೀಲರ್ ಹತ್ರ ತೊಗೊಂಡು ಮತ್ತೆ ಇದಕ್ಕೆ ಡ್ರಿಪ್ಪಲ್ಲಿ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ. ಫುಲ್ ಗಿಡ ಎಲ್ಲನೂ ಹಾಲ್ಬಿಟ್ಟಿದೆ ತೂಕಕ್ಕೆ. ನಾವು ಹೊಸಕೋಟೆ ರಾಜು, ನಮ್ಮದು ಶ್ರೀ ಸಾಯಿ ಎಂಟರ್ಪ್ರೈಸಸ್ ಅಂಗಡಿ ಇದೆ. ಇಲ್ಲಿ ಬಿ ವೈಟ್ಗೆ ಲಾಸ್ಟ್ ಟೈಮು 20 days ಆದ್ಮೇಲೆ ನ್ಯೂಟ್ರಿ ವಾಟರ್ ಸೋಲಬಲ್ ಸ್ಪ್ರೇ ಮಾಡಿಸಿದ್ವಿ, ಡೆಮೋ ಮಾಡಿಸಿದ್ವಿ. ಮತ್ತೆ ಡೆಮೋ ಮಾಡಿಸಿದ್ಮೇಲೆ 1 ವೀಕ್ ಆದ್ಮೇಲೆ ಮತ್ತೆ ನಾನು ಬಂದು ವಿಸಿಟ್ ಮಾಡಿದ್ಮೇಲೆ ಕಸ್ಟಮರು ಅದಕ್ಕೆ ಡಿಫ್ರೆನ್ಸ್ ನೋಡ್ಬಿಟ್ಟು ಹೇಳಿದ್ರು, ಇದು ಗ್ರೀನಿಶ್ ಇದೆ, ಮತ್ತು ಇದು ಈ ಕಡೆ ನಾವು ಗ್ರೀನಿಶ್ ಇಲ್ಲ, ಮತ್ತೆ ನಮ್ಗೆ ಅದೇ ಕೊಡಿ ನ್ಯೂಟ್ರಸೈಲ್ ಅಂತ ಹೇಳಿದ್ರು. ಮತ್ತೆ ಅವ್ರಿಗೆ ನಾವು ಒಂದು 6 ಬಕೆಟ್ ಕೊಟ್ಟಿದ್ರಿ. ಆಲ್ಮೋಸ್ಟ್ ಒಂದೇ ಬೆಳೆ ಇಲ್ಲ, 3 ಬೆಳೆ ಇದೆ. ಹೌದು, ಬಿ ವೈಟು ಮತ್ತು ಸಿಂಟೆಲ್ಲು ಮತ್ತು ರೋಸ್ಗೆ ಕೊಡಿಸಿದ್ದೀರಿ. ಈಗ ಫಾರ್ಮರ್ ಅವರೇ ಇಷ್ಟಪಟ್ಟು ಒಂದು 6 ಬಕೆಟ್ ತೊಗೊಂಬಂದು ಬಿಟ್ಟಿದ್ದಾರೆ. ಕೇಳ್ಬೋದು, ಇಲ್ಲೇ ಫಾರ್ಮರ್ ಇದ್ದಾರೆ. ಸರ್, ರಿಸಲ್ಟ್ ಹೆಂಗಿದೆ ಸರ್? ಇದು ಚೆನ್ನಾಗಿದೆ ಸರ್. ಪ್ರೊಡಕ್ಷನ್ ಹೆಂಗಿದೆ? ಪ್ರೊಡಕ್ಷನ್ ಚೆನ್ನಾಗಿದೆ. ಮತ್ತು ಕ್ವಾಲಿಟಿನೂ ಎಲ್ಲ ಚೆನ್ನಾಗಿದೆ. ಎಷ್ಟು ಬಕೆಟ್ ಬಿಟ್ಟಿದ್ದೀರಿ? ಇದು ಎಷ್ಟು ಸಾವಿರ ಇದೆ ಟೋಟಲ್ ಗಿಡ? ಇದು ಟೋಟಲ್ 10,000 ಗಿಡ ಇದೆ. 10,000 ಗಿಡಕ್ಕೆ ಎಷ್ಟು ಬಕೆಟ್ ಬಿಟ್ಟಿದ್ದೀರಿ? 2 ಬಕೆಟ್ ಬಿಟ್ಟಿದ್ದೀರಿ. ಆಲ್ಮೋಸ್ಟ್ ಈಗ ಬಿಟ್ಟು 8 ದಿವಸ ಆಗಿದೆ. ಕ್ವಾಲಿಟಿ ನೋಡ್ಬೋದು. ನೋಡಿ ಯಾವ ಥರ ಇದೆ ಕ್ವಾಲಿಟಿ. ಅಂದರೆ ಇವರು ಸ್ವಲ್ಪ ಕಡ್ಡಿ ಹಾಕಬೇಕು, ಕಡ್ಡಿ ಹಾಕಿಲ್ಲ, ಸ್ವಲ್ಪ ಕ್ವಾಲಿಟಿ ಮೈನು. ತೂಕಕ್ಕೆ ಗಿಡ ಹಾಲ್ಬಿಟ್ಟಿದೆ. ನೋಡ್ಬೋದು ಇಲ್ಲಿ ನೋಡಿ, ಆಲ್ರೆಡಿ ಪ್ರೊಡಕ್ಷನ್ ಅಷ್ಟೇ.